ಆಸ್ಟ್ರೇಲಿಯಾದಲ್ಲಿ ಸಿಕ್ಕ ಯಹೂದಿಗಳ ಮೇಲೆ ಉಗ್ರರು ಗುಂಡು ದಾಳಿಯನ್ನು ನಡೆಸಿ 16 ಜನರನ್ನು ಕೊಂದಿದ್ದಾರೆ. ಇನ್ನು 10 ಜನ ಆಸ್ಪತ್ರೆಗಳಲ್ಲಿ ನರಳಾಡ್ತಾ ಇದ್ದಾರೆ. ಘಟನೆ ನಡೆದ 24 ಗಂಟೆಯ ಒಳಗೇ ಪಾಕಿಸ್ತಾನದ ಪಾತ್ರ ಇರುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಪಾಕಿಸ್ತಾನ ಮೂಲದ ಅಪ್ಪ ಮಗನೇ ಉಗ್ರರು ಅನ್ನೋದು ಈಗ ಸಾಬೀತಾಗಿದೆ. ಪಾಕಿಸ್ತಾನದ ರಕ್ತದಾಹ ಎಷ್ಟಿದೆ, ಉಗ್ರರನ್ನ ಹೇಗೆಲ್ಲ ಪೋಷಿಸುತ್ತಿದೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಮನುಷ್ಯತ್ವವನ್ನೇ ಮರೆತ ಪಾಕಿಸ್ತಾನದ 2 ಮೃಗಗಳು ನಿನ್ನೆ ಸಿಡ್ನಿಯ ಬೀಚ್ನಲ್ಲಿ ಉಗ್ರದಾಳಿ ಮಾಡಿದ್ರು. ಮಹಿಳೆಯರು, ಮಕ್ಕಳು, ವೃದ್ಧರು ಅಂತಾನು ನೋಡದೆ ಸಿಕ್ಕವರ ಮೇಲೆ ಗುಂಡು ಹಾರಿಸಿದ್ರು. ಸಾವಿರಾರು ಯಹೂದಿಗಳು ಹನುಕ್ಕಾ ಹಬ್ಬದ ಸಂಭ್ರಮದಲ್ಲಿದ್ದಾಗ 2 ಉಗ್ರರು ಮನಸ್ಸೋ ಇಚ್ಛೆ ಗುಂಡು ಹಾರಿಸಿದ್ರಿಂದ 10 ವರ್ಷದ ಬಾಲಕ, 87 ವರ್ಷದ ವೃದ್ಧ ಸೇರಿದಂತೆ ಒಟ್ಟು 16 ಜನ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ರೆ 2 ಪೊಲೀಸ್ ಅಧಿಕಾರಿಗಳು ಸೇರಿ 11 ಜನ ಈಗಲೂ ಆಸ್ಪತ್ರೆಯಲ್ಲೇ ನರಳಾಡುತ್ತಿದ್ದಾರೆ. ಸಿಡ್ನಿಯಲ್ಲಿ 16 ಜನರನ್ನ ಕೊಂದಿದ್ದು ಅಪ್ಪ ಮಗ. ಇವರೇ ಆ ನರರಾಕ್ಷಸ ಭಯೋತ್ಪಾದಕರು. ಗಡ್ಡ ಬಿಟ್ಕೊಂಡಿರೋ ಈತನ ಹೆಸರು ಸಾಜಿದ್ ಅಕ್ರಮ್, ವಯಸ್ಸು 50 ವರ್ಷ. ಇನ್ನೊಬ್ಬ 24 ವರ್ಷದ ನವೀದ್ ಅಕ್ರಮ್. ಕಳೆದ 30 ವರ್ಷಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಅತ್ಯಂತ ಭೀಕರ ಉಗ್ರದಾಳಿ ಇದಾಗಿದ್ದು, ಅಪ್ಪ ಸಾಜಿದ್ ಮತ್ತು ಮಗ ನವೀದ್ ಅಕ್ರಮ್ ಅನ್ನೋ ಈ 2 ದಾಳಿ ಮಾಡಿದ ಕೀಚಕರು ಅಂತ ಆಸ್ಟ್ರೇಲಿಯಾ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಈ ಭಯೋತ್ಪಾದಕ ಅಪ್ಪ ಮಗನ ಜನ್ಮ ರಹಸ್ಯವನ್ನೂ ಪೊಲೀಸರು ಬಯಲಿಗೆಳೆದಿದ್ದಾರೆ. ಸಾಜಿದ್ ಅಕ್ರಮ್, ನವೀದ್ ಅಕ್ರಮ್ ಮೂಲತಃ ಪಾಕಿಸ್ತಾನದ ಪಾಪಿಗಳು. ಸಿಡ್ನಿಯ ಸೌತ್ ವೆಸ್ಟ್ ನಗರದಲ್ಲಿ ಕುಟುಂಬ ಸಮೇತ ವಾಸ ಮಾಡುತ್ತಿದ್ರು. ಉಗ್ರ ಅಪ್ಪ ಸಾಜಿದ್ ಅಕ್ರಮ್ ಸಿಡ್ನಿಯಲ್ಲಿ ಹಣ್ಣಿನ ವ್ಯಾಪಾರಿಯಾಗಿದ್ದ. ಉಗ್ರ ಮಗ ನವೀದ್ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಯಾಗಿದ್ದ. ಸಿಡ್ನಿಯ ಸೆಂಟ್ರಲ್ ಕ್ವೀನ್ಸ್ಲ್ಯಾಂಡ್ ವಿವಿಯ ಬೆಸ್ಟ್ ಸ್ಟೂಡೆಂಟ್ ಅನ್ನಿಸ್ಕೊಂಡಿದ್ದ. ಆದ್ರೆ ರ್ಯಾಂಕ್ ಇದ್ರೂ ಕೆಲಸ ಸಿಗದೆ ಇಟ್ಟಿಗೆ ಕೆಲಸ ಮಾಡುತ್ತಿದ್ದ ನವೀದ್ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಇಟ್ಟಿಗೆ ಹೊರುವ ಕೆಲಸವನ್ನೂ ಕಳ್ಕೊಂಡು ನವೀದ್ ಮಂಕಾಗಿದ್ದನಂತೆ. ಆಗ ಅಪ್ಪ ಸಾಜಿದ್ ಮಗನನ್ನ ಹಣ್ಣಿನ ವ್ಯಾಪಾರಕ್ಕೆ ಕರ್ಕೊಂಡಿದ್ದನಂತೆ. ಕಳೆದ ವರ್ಷ ಸಿಡ್ನಿಯಲ್ಲೇ ಮನೆ ಖರೀದಿಸಿ ಸಾಲಗಾರರಾಗಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಮೀನು ಹಿಡಿಯೋಕೆ ಹೋಗ್ತಿದ್ದೀವಿ ಅಂಥೇಳಿ ಉಗ್ರದಾಳಿ. ನಿನ್ನೆ ಜನರನ್ನ ಕೊಲ್ಲಲೇಬೇಕು ಅಂತ ಅಪ್ಪ ಮಗನಿಗೆ ಯಾರು ತಲೆಕೆಡಿಸಿದ್ರೋ ಗೊತ್ತಿಲ್ಲ. 6 ಶಸ್ತ್ರಾಸ್ತ್ರಗಳ ಜೊತೆ ಕಾರಿನಲ್ಲಿ ಸ್ಫೋಟಕಗಳನ್ನು ತಗೊಂಡು ದಾಳಿಗೆ ಬಂದಿದ್ರು. ಜನರನ್ನ ಕೊಲ್ಲೋ ಸಮಯದಲ್ಲೇ ತಾಯಿ ಫೋನ್ ಮಾಡಿದ್ರಂತೆ. ಆಗ ಉಗ್ರ ನವೀದ್ ಅಕ್ರಮ್ ಮೀನು ಹಿಡಿಯಲು ಬಂದಿದ್ದೀವಿ, ಬೇಟೆ ಆಡಲು ಗಾಳ ಬೀಸಿದ್ದು ಬ್ಯುಸಿ ಇದ್ದೀವಿ ಅಂತ ಹೇಳಿದ್ನಂತೆ. ಪೊಲೀಸರು ಉಗ್ರ ನವೀದ್ ತಾಯಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಈ ವಿಷಯ ಹೇಳಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಮಗ ಇಂಥ ಕೃತ್ಯ ಮಾಡಿಲ್ಲ, ಅವನು ಕುಡಿಯಲ್ಲ, ಸಿಗರೆಟ್ ಸೇದಲ್ಲ, ಕೆಟ್ಟ ಕೆಲಸ ಮಾಡಲ್ಲ ಅಂತಾನು ಪೊಲೀಸರ ಹತ್ರ ವಾದ ಮಂಡಿಸಿದ್ದಾಳೆ ತಾಯಿ. ಅಂದಹಾಗೆ ನಿನ್ನೆ ಉಗ್ರದಾಳಿ ಮಾಡಿದ ಅಪ್ಪ ಮಗನನ್ನ ಜನರೇ ಧೈರ್ಯ ತೋರಿ ಜೀವ ಪಣಕ್ಕಿಟ್ಟು ಪ್ರತಿದಾಳಿ ಮಾಡಿದ್ರು. ಘಟನೆಯಲ್ಲಿ ಉಗ್ರ ಅಪ್ಪ ಸಾಜಿದ್ ಅಕ್ರಮ್ ಸತ್ತು ಹೋಗಿದ್ರೆ, ಪೊಲೀಸರ ಗುಂಡೇಟು ತಿಂದಿರೋ ನವೀದ್ ಅಕ್ರಮ್ ಆಸ್ಪತ್ರೆಯಲ್ಲಿದ್ದು ಹುಷಾರಾಗ್ತಿದ್ದಂತೆ ಯಾರ್ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ಬಾಯ್ಬಿಡಿಸೋಕೆ ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.